ಹಲೋ, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ನೆಚ್ಚಿನ ರವೀಶ್. ಇವತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಏನಪ್ಪ ಅಂತ ಅಂದರೆ, ನಾವು ಭತ್ತ ಹೇಗೆ ಕೆಲವರು ಭತ್ತ ನಾಟಿ ಗದ್ದೆ ಎಲ್ಲ ಜಾಸ್ತಿ ಮಾಡ್ತಾರೆ. ಆದರೆ ಅದರಿಂದ ಜಾಸ್ತಿ ಹೇಗೆ ಭತ್ತ ಗ್ರೋತ್ ಮಾಡೋದು ಅಂತ ಗೊತ್ತಿರಲ್ಲ. ನೋಡ್ತಾ ಇರ್ಬೋದು, ಆಲ್ರೆಡಿ ಗದ್ದೆ ನಾಟಿ ಹಾಕಿದ್ದೀವಿ. ಏನಪ್ಪ ಅಂತಂದರೆ ಇದ್ರ ವಿಶೇಷತೆ ಅಂತ ಅಂದರೆ, ಮೊದಲಿಗೆ ನೋಡ್ಕೋಬೇಕಾಗಿದ್ದು ಗದ್ದೆ ನಾಟಿ ಹಾಕುವ ಮುಂಚೆ ಉಳುಮೆ ಮಾಡುವ ರೀತಿ, ಎರಡನೇದಾಗಿ ಪೈರನ್ನ ಹಾಕುವಂಥ ಒಂದು ಅಡಿಲೆಗ ಒಂದಡಿ ಗ್ಯಾಪ್ ಅಂತ ಕೆಲವರು ಇದು ಮಾಡ್ತಾರೆ. ಕೆಲವರು 1 ಇಂಚು ಅಂತ ಇದು ಮಾಡ್ತಾರೆ. ಕೆಲವರು ಆಳ್ಗೊಂದು ಹಾಕಿ ನಾಟಿ ಅಂತ ಕೆಲವರು ಒಂದೊಂದು ಭಾಷೆಯಲ್ಲಿ ಒಂದೊಂದು ಥರ ಕರೀತಾರೆ. ಆದರೆ ನಾವು ಗದ್ದೆ ನಾಟಿ ಹಾಕುವ ಮುಂಚೆ ಫಸ್ಟು ರೋಡ್ರಿ ಹೊಡೆಸ್ಬೇಕು. ನೀಟಾಗಿ ಹೊಡೆಸಾದ್ಮೇಲೆ ಅದನ್ನು ನೀಟಾಗಿ ಕರಗೋಕ್ಕೆ ಈ ಥರ ನೋಡಿ, ಒಂಚೂರು ಕಳೆ ಇಲ್ಲ, ಈ ಥರ ಕರಗದಂಗೆ ಫುಲ್ ಕರಗಬೇಕು. ಒಳಗಡೆ ಸತ್ತೆ ಎಲ್ಲ ನೋಡಿ, ಒಂಚೂರು ಇದಿಲ್ಲ. ಕೆಲವರು ಹೇಳ್ತಾರೆ ನಮ್ಮದು ಫುಲ್ ಸತ್ತೆ ಬೆಳೆದ್ಬಿಟ್ಟಿದೆಯಪ್ಪ, ಏನು ಗದ್ದೆ ನಾಟಿ ಹಾಕಿ ತುಂಬ ಖರ್ಚು, ದುಡ್ಡು ಖರ್ಚು. ಕೆಲವರೆಲ್ಲ ಫುಲ್ ದುಡ್ಡು ಖರ್ಚಾಗ್ಬಿಟ್ಟಿದೆ, ಏನು ಮಾಡೋಕ್ಕಾಗ್ತಾಯಿಲ್ಲ, ಯವ್ವಪ್ಪ ಅಂತ ಬಾಯ್ ಬಿಟ್ಕೊಳ್ತಾರೆ. ಬಟ್ ಅವ್ರಿಗೆ ಮಾಡೋ ರೀತಿ ಗೊತ್ತಿರೋಲ್ಲ. ಗದ್ದೆ ನಾಟಿ ಹಾಕಬೇಕು ಅಂತ ಗೊತ್ತಿರುತ್ತೆ, ಮಾಡೋ ರೀತಿ ಗೊತ್ತಿರೋಲ್ಲ. ನೋಡ್ತಾ ಇರ್ಬೋದು ನೀವು, ಸಾಮಾನ್ಯವಾಗಿ ಒಂದು ಕೂಡ ಕಳೆ ಇಲ್ಲ ನೋಡಿ. ಹಿಂಗೆ ಈ ಥರ ಫುಲ್ಲು ನೀಟಾಗೆ ರೋಟ್ರಿ ಹೊಡೆಸ್ಬಿಟ್ರೆ ಮುಂಚೆಗ್ಲೇ ಒಂಚೂರಿಗೂ ಇದಿರಲ್ಲ. ಅದಾದಮೇಲೆ ನೀರನ್ನ ಒಂದು ತಿಂಗಳು ಮಟ್ಟಿಗೆ ಕಟ್ಟಬೇಕು. ಅಂತ ಅಂದರೆ 1 ಅಡಿಯಷ್ಟು ನೀರನ್ನ ಗದ್ದೆ ಒಳಗಡೆ ಫುಲ್ಲು ಬದ ಹೋಯ್ತೀವಲ್ಲ ಆ ಸಮಯದಲ್ಲಿ ನೀಟಾಗಿ ಕಟ್ಟಬೇಕು. ಕಟ್ಬಿಟ್ರೆ ಒಂಚೂರು ಕಳೆ ಇರಲ್ಲ, ಆಗ ಎಲ್ಲ ಕರಗೋಗುತ್ತೆ ಆಟೋಮೆಟಿಕಲಿ. ಆಮೇಲೆ ಗದ್ದೆ ನಾಟಿ ಮಾಡುವಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಮೊದಲಿಗೆ ನೀಟಾಗಿ ರೋಟ್ರಿನ ಫಸ್ಟು ಒಂದು ಸಲ ಹೊಡೆದಾದ್ಮೇಲೆ ರೋಟ್ರಿಲಿ ಮತ್ತೆ ರಿವರ್ಸ್ ಆದಂಗೆ ತಿರ್ಗಾ ರೊಟೇಟ್ ಆದಂಗೆ ತಿರ್ಗಾ ಇನ್ನೊಂದು ಸತಿ ಹೊಡಿಬೇಕು. ಯಾಕೆ ಅಂತ ಅಂದರೆ, ಹಂಗೆ ಮಾಡಿದ್ರೆ ಕಳೆ ಏನು ಮಾಡುತ್ತೆ, ರೊಟೇಟ್ ಆದಂಗೆ ಮಣ್ಣು ಉಲ್ಟಾ ತಿರುಗ್ದಂಗೆ ಹೂಣುತ್ತೆ, ಆಮೇಲೆ ಕತ್ತರಿಸಾಕತ್ತೆ. ಹಾಗಾಗಿ ಕಳೆ ಹೆಚ್ಚಾಗಿ ಬರಲ್ಲ. ನೋಡಿ, ಒಂಚೂರಾರ ಕಳೆ ಇದೆಯಾ ನೀವೇ ನೋಡಿ. ಹತ್ತಿರದಲ್ಲೇ ಇನ್ನೂ ವಿಡಿಯೋದನ್ನು ಹತ್ತಿರದಿಂದೇ ಮಾಡ್ತೀನಿ ನೋಡಿ. ಒಂಚೂರಾರ ನೀರೊಳಗೆ ಒಂಚೂರಾರ ಕಳೆ ಕಾಣ್ತೈತಿಯಾ ನೋಡಿ, ಎಷ್ಟು ಚೆನ್ನಾಗಿದೆ ಭೂಮಿ. ಈಗ ಹೊಸ್ದಾಗಿ ಮಣ್ಣ ಹೇರಿಸಿರ್ತಾರಲ್ಲ, ಅಂದರೆ ಬಿಟ್ಟಿರ್ತಾರೆ ಗದ್ದೆ ಒಳಗೆ, ಆ ಥರ ಮಣ್ಣು ಕಾಣ್ತಾಯಿದೆ. ಒಂಚೂರು ಕಳೆ ಕಾಣ್ತಾಯಿಲ್ಲ. ಕೆಲವರು ಫುಲ್ಲು ಕಳೆ ಬೆಳ್ಕೊಂಡ್ರೆ, ಕೆಲವರು ನೀಟ್ನೆಸ್ ಇರಲ್ಲ, ಏನೂ ಇಲ್ಲ. ಹಾಗಾಗಿ ಜಾಸ್ತಿ ಫಲವತ್ತತೆ ಭತ್ತ ಬೆಳೆಯೋಕ್ಕಾಗಲ್ಲ. ಹೀಗೆ ಮಾಡೋದ್ರಿಂದ ಭತ್ತ ಜಾಸ್ತಿ ಬೆಳೆಯೋದು, ಉತ್ತಮ ಆದಾಯದಾಯಕ ಆಯ್ತದೆ. ಹಂಗೆ ಖರ್ಚು ಕಮ್ಮಿ ಇರುತ್ತೆ. ಆಮೇಲೆ ಗೊಬ್ಬರ ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟು. ಗೊಬ್ಬರ ಎಷ್ಟು ಕೊಡಬೇಕು, ಯಾವ ರೀತಿಲಿ ಕೊಡಬೇಕು, ಅದೆಲ್ಲ ಮೇನ್ ಮುಖ್ಯ ಆಗಿರ್ತದೆ. ಸುಮ್ಮನೆ ಕೆಲವರು ಹಾಕ್ಬಿಡ್ತಾರೆ, 10 ಮೂಟೆ ಹಾಕ್ಬಿಡೋಣ ಕಣೋ, ಬಿಡೋ 20 ಮೂಟೆ ಹಾಕ್ಬಿಡೋಣ, ಬೇಡ ಬಿಡೋ 30 ಮೂಟೆ ಹಾಕ್ಬಿಡೋಣ. ಏನು ಗೊಬ್ಬರ ಅಂತ ಅಂದರೆ ಅದೇನು ಹಾಕ್ದಂಗೆ ಫುಲ್ಲು ಒಂದು 10 ಕ್ವಿಂಟಲ್ 20 ಕ್ವಿಂಟಲ್ ಭತ್ತ ಬೆಳೆದ್ಬಿಡ್ತೀವಿ. ನನಗೆ ಹಂಗಲ್ಲ. ಗೊಬ್ಬರ ಒಂದು ಎಕರೆಗೆ ಎಷ್ಟು ಬೇಕು, ಒಂದು ಕುಂಟೆಗೆ ಎಷ್ಟು ಬೇಕು, ಒಂದು ಗದ್ದೆಗೆ ಎಷ್ಟು ಬೇಕು, ಅಷ್ಟನ್ನು ನಿಗದಿತ ಒಂದು ಬೌಲ್ ಇರ್ತದೆ. ಅಂದರೆ ನೀವು ನೋಡಿರ್ತೀರ ಅಂಗಡಿಗಳಲ್ಲಿ 1 kg ಎಷ್ಟು ಇರ್ತದಲ್ಲ, ಹಂಗೆ ಒಂದೊಂದು ಕೆಲವರು ಗೊತ್ತಾಗಲಿಲ್ಲ ಅಂತ ಅಂದರೆ, ನೀವು ಒಂದು ಬೌಲು ಒಂದು ಬಟ್ಟಲು ಇರ್ತದಲ್ಲ, 1 kg ಅಷ್ಟು
ಅದ್ರಲ್ಲಿ ಹಾಕಿ. ಇನ್ನು ಕೆಲವರು ಅದು ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋರು ಚೀಲದಲ್ಲಿ ಹಾಕ್ತಾರೆ. ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಚೀಲದಲ್ಲೇ ಜಾಸ್ತಿ ಹಾಕ್ತಾ ಇರ್ತಾರೆ. ಹಂಗಾಗಿ ಹಳ್ಳಿ ಕಡೆ ಆದರೆ ಬೌಲಲ್ಲಿ ಸ್ವಲ್ಪ ಗೊತ್ತಾಗದೇ ಇರೋರು ಹಾಕ್ತಾರೆ. ಸೊ ಹಾಗಾಗಿ ನಾವು ಇವಾಗ ನೀಟ್ನೆಸ್ ಆಗಿ ಹಿಂಗೆ ಭತ್ತ ಬೆಳಿಬೋದು. ಅದಾದಮೇಲೆ ನಾಟಿ ಮಾಡಿ ಗೊಬ್ಬರ ಹಾಕಿ ಅದಾದಮೇಲೆ 15 ದಿವಸ ಒಂದು 2 ತಿಂಗಳ ಗಂಟ ನೀರನ್ನು ಬಿಡೋಕ್ಕೆ ಹೋಗ್ಬಾರ್ದು. ಅಂದರೆ ಎಷ್ಟು ಅಂತಂದರೆ ನಿಗದಿತ ಡ್ರಾಪ್ಸ್ ಅಷ್ಟನ್ನು ಬಿಡಬೇಕು. ಏಕೆ ಅಂತಂದರೆ ಅದು ಈಗ ನಟ್ಟಿರ್ತೀವಲ್ಲ, ಆ ನಾಟಿ ಏನಾಗುತ್ತೆ ಅಂತ ಅಂದರೆ ಫುಲ್ಲು ತೇಲೋಗೋ ಸಮಯದಲ್ಲಿರ್ತದೆ. ಮಳೆ ಗಿಳೆ ಬಂದರೆ ಆಮೇಲೆ ಪಾಪ ರೈತರಿಗೆ ತುಂಬ ಕಷ್ಟ ಆಗೋಗುತ್ತೆ. ಆಗ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಡ್ರಾಪ್ಸ್ ಅಷ್ಟು ನೀರನ್ನ ಬಿಡಿ. ಆ ಒಣಗಿ ಡ್ರೈ ಆದಮೇಲೆ ಸ್ವಲ್ಪ ದಿನಕ್ಕೆ ಜಾಸ್ತಿ ಮಾಡ್ಕೊಂಬನ್ನಿ. ಅದಾದಮೇಲೆ ಒಂದು 15 ದಿನ 1-2 ತಿಂಗಳು ಬಿಟ್ಕೊಂಡು ಯೂರಿಯಾ ಕೊಡಿ. ಯೂರಿಯಾ ನಿಮ್ಗೆ ಯಾವುದು ಗೊಬ್ಬರ ದಪ್ಪ ಕಾಳಿರ್ತದೆ, ಸಣ್ಣ ಕಾಳಿರ್ತದೆ. ಕೆಲವರು ಅವರವರ ಯೂಸ್ ಮಾಡ್ತಾ ಇರ್ತಾರೆ. ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಹಂಗೆ. ನನ್ನ ಪ್ರಕಾರ ಗದ್ದೆಗೆಲ್ಲ ದಪ್ಪ ಕಾಳು ಇರ್ತದೆ. ಇನ್ನು ರಾಗಿಗೆ ಸಣ್ಣ ಕಾಳು ಹಾಕ್ತಾರೆ, ಕೆಲವರು ದಪ್ಪ ಕಾಳನ್ನು ಹಾಕ್ತಾರೆ. ಸೊ ಹಾಗಾಗಿ ಅದಾದಮೇಲೆ ಯೂರಿಯಾ ಹಾಕಿ ಒಂದೆರಡು ದಿನ ನೀರು ಬಿಡಬಾರ್ದು ಗದ್ದೆಗೆ. ಏಕೆ ಅಂತ ಅಂದರೆ ಅದು ಗೊಬ್ಬರ ಚೆನ್ನಾಗಿ ಹಿಡಿಬೇಕು. ಹಿಡಿದ ನಂತರ ನೋಡಿ, ಈ ಥರ ಬಡ್ಡೆ ಇದಾಗುತ್ತೆ. ಹಿಡಿದ ನಂತರ ಈ ಥರ ಒಂದು 3-4 ದಿನ, ಒಂದು 15 ದಿವಸ 20 ದಿವಸ ನೋಡಾದ್ಮೇಲೆ ಈ ಥರ ಎಲ್ಲ ಕಪ್ಪಗೆ ತಿರುಗುತ್ತೆ. ಈ ಥರ ಕಪ್ಪಗೆ ತಿರುಗಿದ್ರೆ ಚೆನ್ನಾಗೆ ಭತ್ತದ ಗೊನೆ ಅಂತ ಕರೀತಾರೆ. ಕೆಲವರು ಭತ್ತದ ಮೇಲ್ಗಡೆ ಬೇರೆ ಅವರವರ ಭಾಷೆಯಲ್ಲಿ ಕರೀತಾರೆ. ನಮ್ಮ ಕಡೆ ಭಾಷೆಯಲ್ಲಿ ಮಾತ್ರ ಭತ್ತದ ಗೊನೆ ಅಂತಲೇ ಕರೆಯೋದು. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು, ಈ ಥರ ಕಪ್ಪಗೆ ತಿರುಗಾದರೆ ಚೆನ್ನಾಗಿ ಬರುತ್ತೆ. ಅದ ನಂತರ ಒಂದು 5 ದಿವಸ 6 ದಿವಸ ಬಿಟ್ಕೊಂಡು ಔಷಧಿ ಹೊಡಿಬೇಕು. ಚೆನ್ನಾಗಿರೋದು ಔಷಧಿ ಕೃಷಿ ಇಲಾಖೆಯಲ್ಲಿ ಕೇಳಿ ಕೊಡ್ತಾರೆ. ಇಲ್ಲ ಅಂತಂದರೆ ನಿಮ್ಮ ಹತ್ತಿರದ ಒಂದು ಔಷಧಿ ಅಂಗಡಿಗೆ ಹೋದರೆ, ಗೊಬ್ಬರದ ಔಷಧಿ ಅಂಗಡಿಗೆ ಹೋದರೆ ಅವರೇ ಕೊಡ್ತಾರೆ. ಈ ಥರ ಹೊಡೀರಿ ಅಂತ ಸ್ಪ್ರೇ ಇರ್ತವೆ, ಬೇರೆ ಕ್ಯಾನಲ್ಲಿ ಹಾಕ್ಕೊಂಡು ಹೊಡೆಯೋಂಥದ್ದು. ಅದಾದಮೇಲೆ ಔಷಧಿ ಹೊಡೆದಾದ್ಮೇಲೆ ನೀಟಾಗಿ ಇರುತ್ತೆ. ಅದಕ್ಕಿಂತ ಮುಂಚೆಗಳೇ ನಮಗೆ ಹೆಂಗಪ್ಪ ಔಷಧಿ ಹೊಡಿಯೋದು, ಕೆಲವ್ರು ಗೊತ್ತಿರ್ತದೆ. ಔಷಧಿ ಯಾಕೆ ಹೊಡಿಬೇಕು, ಚೆನ್ನಾಗಿಲ್ವ ಹಂಗೆ ಅಂತಾರೆ. ಔಷಧಿ ಹೊಡಿದವರು ಏನು ಅಂತ ಅಂದರೆ ಈ ಥರ ನೋಡ್ತಾ ಇರ್ಬೋದು ನೋಡಿ. ಒಂದು ಗರಿ ತೋರಿಸ್ತೀನಿ ನೋಡಿ. ನೋಡಿ, ನೋಡ್ತಾ ಇದ್ದೀರಾ ಎಲ್ಲ ವೀಕ್ಷಕರು, ನೋಡ್ತಾ ಇದ್ದೀರಾ ನೋಡಿ. ಈ ಥರ ಗರಿ ಏನಾಗುತ್ತೆ ಅಂತ ಅಂದರೆ ಫುಲ್ಲು ಈ ಥರ ಆಗಿರುತ್ತೆ. ಈ ಥರ ನೋಡಿ ಕಾಣಿಸ್ತಿದೆ ಈಗ. ಈ ಥರ ಹಿಂಗೆ ಹೋದಂಗೆ ತಿಂದಂಗೆ ಕೂಡ ಇದಾಗ್ತಾ ಇರುತ್ತೆ. ಸ್ವಲ್ಪ ಯಾಕೆಂತಂದರೆ ಗದ್ದೆ ನಾಟಿ ಹಾಕಿರ್ತಾರಲ್ಲ, ಅದು ನೀರು ಸಟ್ಟಾಗಿರಲ್ಲ, ಹುಳ ಆಗ್ತಾನೆ ಅದು ಮೇಯು ಅಂತ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಈ ಥರ ಆಗಿರುತ್ತೆ ನೋಡಿ. ನೋಡಿ ತಿಂದಿದೆ, ಇದು ಗರಿಯ ತಿಂದ್ಬಿಟ್ಟು ಆ ಥರ ಕಾಣ್ತಿದೆ. ಈ ಥರ ತಿನ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಥರ ಔಷಧಿ ಹೊಡೆದ್ಬಿಟ್ರೆ ನೋಡಿ ಈ ಥರ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿದೆ. ಹೀಗೆ ಈ ಥರ ಭತ್ತವನ್ನು ಬೆಳೆಯೋದ್ರಿಂದ ಉತ್ತಮದಾಯಕ ಭತ್ತವನ್ನು ಬೆಳಿಬೋದು. ಇದೊಂದಿಗೆ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಾಗಿಯನ್ನು ತೋರಿಸ್ತೀನಿ. ಇದೇ ಥರನೇ ಮುಂದೆ ನಿಮಗೆ ಗೊತ್ತಿದ್ದರೆ ಇದೇ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ಇಲ್ಲಾಂದರೆ ಮಾತಿನಲ್ಲೇ ಹೇಳಿ, ಗೊತ್ತಾಗದೆ ಹೋದರೆ ಇದೇ ಥರನೇ ಮಾಡಿದ್ರೆ ಉತ್ತಮದಾಯಕ ಭತ್ತ ಬೆಳೆಯುತ್ತೆ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ಇದು ಫೇಕ್ ಅಲ್ಲ, ನಿಜ. ಬೇಕಾದ್ರೆ ಈ ಥರ ಮಾಡಿ ನೋಡಿ, ಭತ್ತ ಬಂದೇ ಬರುತ್ತೆ. 100% ಟ್ರೂತ್ ನಾನು